ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಬಣ್ಣದ ಜಗತ್ತೇ ಹಾಗೆ. ಇಲ್ಲಿ ಯಾರು ಬೇಕಾದರೂ ನಟರಾಗಬಹುದು, ಆದರೆ ಧ್ರುವತಾರೆಗಳಾಗಿ ಆಗಸದಲ್ಲಿ ಶಾಶ್ವತವಾಗಿ ಮಿನುಗುವ ಅವಕಾಶ ಬಹಳ ಕಡಿಮೆ ಜನಕ್ಕೆ ಸಿಗುತ್ತೆ. ಇನ್ನು ಕೆಲವರಿಗೆ ಚಿತ್ರರಂಗದಲ್ಲಿ ಅದೃಷ್ಟ ಮತ್ತು ಯಶಸ್ಸು ಮರೀಚಿಕೆಯಾಗಿಯೇ ಉಳಿಯುತ್ತೆ. ಸಿನಿಮಾ ರಂಗದಲ್ಲಿ ನಾಯಕರಾಗಿ ಮೆರೆಯಬೇಕು ಅಂತ ಕನಸು ಕಂಡು ಕೊನೆಗೆ ದುರಂತ ಅಂತ್ಯ ಕಂಡಂತಹ ನಟರೊಬ್ಬರ ಕಥೆಯನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವರ ಹೆಸರು ರಘುವೀರ್. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಅದು 90ರ ದಶಕದ ಆರಂಭ ಕಾಲ. ಸಾಹಸ ಸಿಂಹ ವಿಷ್ಣುವರ್ಧನ್, ರೆಬೆಲ್ ಸ್ಟಾರ್ ಅಂಬರೀಷ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಹೀಗೆ ಸಾಲು ಸಾಲು ಸೂಪರ್ ಸ್ಟಾರ್ಗಳು ಕನ್ನಡ ಚಿತ್ರರಂಗದಲ್ಲಿ ಮೆರೀತಾ ಇದ್ರು, ಬೆಳ್ಳಿ ತೆರೆಯನ್ನು ಆಳ್ತಾ ಇದ್ರು. ಅಂತಹ ಕಾಲಕ್ಕೆ ಸಿನಿಮಾ ರಂಗದ ಕನಸನ್ನು ಹೊತ್ತು ಶ್ರೀಮಂತ ಕುಟುಂಬದ ಹುಡುಗನೊಬ್ಬ ಬಣ್ಣದ ಜಗತ್ತಿಗೆ ಕಾಲಿಡ್ತಾರೆ. ಚೈತ್ರದ ಪ್ರೇಮಾಂಜಲಿ, ಶೃಂಗಾರ ಕಾವ್ಯದಂತಹ 2 ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ರಘುವೀರ್ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರಾಗಿ ಬೆಳೆಯಬೇಕು ಅಂತ ಅತಿ ದೊಡ್ಡ ಹಂಬಲವನ್ನು, ಕನಸನ್ನು ಹೊಂದಿದ್ರು. ಆದರೆ ಆ ಕನಸು ಕನಸಾಗಿಯೇ ಉಳಿತು. ಆರಂಭದಲ್ಲೇ 2 ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ರಘುವೀರ್ ತದನಂತರ ಸೋಲಿನ ಪಾತಾಳಕ್ಕೆ ಕುಸಿದು ಬಿದ್ದು ಬಿಡ್ತಾರೆ. ರಘುವೀರ್ ಬದುಕು ಹೀಗೆ ಯಾಕಾಯಿತು? ರಘುವೀರ್ ಆಗಿನ್ನೂ ಕಾಲೇಜು ವಿದ್ಯಾರ್ಥಿ. ಅವರ ತಂದೆ ಮುನಿಯಲ್ಲಪ್ಪ ಅವರು ಬೆಂಗಳೂರಿನಲ್ಲಿ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದರು. ಹೀಗಾಗಿ ತಂದೆಯ ಹಾದಿಯಲ್ಲೇ ಸಾಗಬೇಕು ಅಂತ BMS ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಅತ್ಯಂತ ಪ್ರಖ್ಯಾತ ಕಾಂಟ್ರಾಕ್ಟರ್ ಆಗಿದ್ದಂತಹ ಮುನಿಯಲ್ಲಪ್ಪ ಅವರಿಗೆ ಅನಿರೀಕ್ಷಿತವಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಮನೆಯನ್ನು ಕಟ್ಟುವ ಕಾಂಟ್ರಾಕ್ಟ್ ಕೆಲಸ ಸಿಗುತ್ತೆ. ತಂದೆಯ ಹಾದಿಯಲ್ಲಿಯೇ ಮುಂದುವರಿಯುವ ವಿಶ್ವಾಸದಲ್ಲಿದ್ದಂತಹ ರಘುವೀರ್ ಕೆಲಸವನ್ನು ನೋಡ್ಕೊಳ್ಳೋದಕ್ಕಾಗಿ ಅಂಬರೀಷ್ ಅವರ ಮನೆಯ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಂತಹ ಜಾಗಕ್ಕೆ ಹೋಗ್ತಾ ಇದ್ರು. ಹತ್ತಿರದಿಂದ ಅಂಬರೀಷ್ ಅವರನ್ನ ಕಂಡಂತಹ ರಘುವೀರ್ ಅವರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಮೂಡೋದಕ್ಕೆ ಶುರುವಾಗುತ್ತೆ. ಅಂಬರೀಷ್ ಅವರ ಗತ್ತು ಗೈರತ್ತು ಹತ್ತಿರದಿಂದ ಕಂಡಂತಹ ರಘುವೀರ್ಗೆ ತಾನೂ ಕೂಡ ಯಾಕೆ ನಟನಾಗಬಾರ್ದು, ಹೀರೋ ಆಗಿ ಯಾಕೆ ಮಿಂಚಬಾರ್ದು ಅನ್ನುವಂತಹ ಹಂಬಲ ಶುರುವಾಗುತ್ತೆ. ತಮ್ಮ ತಂದೆ ಮುನಿಯಲ್ಲಪ್ಪ ಅವರ ಬಳಿ ಬಂದು ತಮ್ಮ ಮನಸ್ಸಿನ ಆಸೆಯನ್ನು, ಕನಸನ್ನು ಇಟ್ಟಾಗ ಅವರ ತಂದೆ ಹೇಳೋದು ಒಂದೇ ಮಾತು: ಒಂದು ವಿದ್ಯಾಭ್ಯಾಸ ಇಲ್ಲ ಸಿನಿಮಾ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋ ಅಂತ ಸಲಹೆಯನ್ನು ಕೊಡ್ತಾರೆ. ಎಂಜಿನಿಯರಿಂಗ್ ವ್ಯಾಸಂಗವನ್ನು ನಿಲ್ಲಿಸಿ ಸಿನಿಮಾ ನಾಯಕರಾಗುವತ್ತ ಹೆಜ್ಜೆ ಇಟ್ಟಂತಹ ರಘುವೀರ್ ಅಲ್ಲಿಂದಲೇ ಶುರುವಾಗಿದ್ದು ರಘುವೀರ್ ಬದುಕಿನ ದುರಂತ ಕಥೆ. ಮುನಿಯಲ್ಲಪ್ಪ ಅವರಿಗೆ 8 ಜನ ಮಕ್ಕಳು. ಆ 8 ಜನ ಮಕ್ಕಳಲ್ಲಿ ರಘುವೀರ್ 6ನೇಯವರು. ಈ 8 ಜನ ಮಕ್ಕಳಲ್ಲಿ ಮುನಿಯಲ್ಲಪ್ಪ ಅವರಿಗೆ ರಘುವೀರ್ ಅಂದರೆ ಬಹಳ ಪ್ರೀತಿ. ಆ ರಘುವೀರ್ ಆಸೆಯನ್ನು, ಕನಸನ್ನು ಈಡೇರಿಸುವುದಕ್ಕಾಗಿ ಮಗನನ್ನು ಮದ್ರಾಸ್ಗೆ ಕಳಿಸ್ತಾರೆ. ನಟನೆ, ಡ್ಯಾನ್ಸ್, ಫೈಟ್, ಹಾರ್ಸ್ ರೈಡಿಂಗಿಂದ ಹಿಡಿದು ಎಲ್ಲವನ್ನೂ ತಯಾರಿ ಮಾಡಿಕೊಳ್ಳೋದಕ್ಕಾಗಿ ರಘುವೀರ್ ಮದ್ರಾಸ್ಗೆ ಹೋಗ್ತಾರೆ. ಮುನಿಯಲ್ಲಪ್ಪ ಅವರೇ ತಮ್ಮ ಮಗನನ್ನ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಪರಿಚಯಿಸುವ ನಿರ್ಧಾರವನ್ನ ಮಾಡ್ತಾರೆ. ಅಂದ್ರೆ ನಿರ್ಮಾಪಕರಾಗಿ ಆ ಸಿನಿಮಾಗೆ ಬಂಡವಾಳ ಹೂಡುವ ನಿರ್ಧಾರವನ್ನ ಮಾಡ್ತಾರೆ. ಆ ಸಿನಿಮಾವನ್ನ ನಿರ್ದೇಶನ ಮಾಡೋದಕ್ಕೆ ಮುಂದೆ ಬಂದವರು ಅಂದಿನ ಖ್ಯಾತ ನಿರ್ದೇಶಕ AT ರಘು ಅವರು. ರಘುವೀರ್ ಅವರ ಮೂಲ ಹೆಸರು ದಿನೇಶ್. ದಿನೇಶ್ ಅನ್ನುವಂತಹ ಒಬ್ಬ ಹಾಸ್ಯ ನಟ ಕನ್ನಡದಲ್ಲಿ ಅದಾಗಲೇ ಹೆಸರು ಮಾಡಿದ್ರಿಂದಾಗಿ ರಘುವೀರ್ ಅನ್ನುವಂತಹ ಹೆಸರನ್ನ ಇಡೋದಕ್ಕೆ ಮುನಿಯಲ್ಲಪ್ಪ ಅವರೇ AT ರಘು ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಆ ಸಿನಿಮಾದ ಹೆಸರು ಅಜಯ್ ವಿಜಯ್. AT ರಘು ಅವರು ಅಜಯ್ ವಿಜಯ್ ಸಿನಿಮಾ ಮಾಡುವಾಗ ಅಜಯ್ ಮತ್ತು ವಿಜಯ್ ಪಾತ್ರಗಳಿಗೆ ಇಬ್ಬರು ನಾಯಕರನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇನ್ನೊಂದು ಪಾತ್ರಕ್ಕೆ ಯಾರು ಅನ್ನುವಂತಹ ಯೋಚನೆಯಲ್ಲಿದ್ದ AT ರಘು ಅವರಿಗೆ ಹೊಳೆದಿದ್ದು ವಿನೋದ್ ರಾಜ್ ಅವರು. ಆದರೆ ತಮಿಳುನಾಡಿನಲ್ಲಿ ಅತ್ಯಂತ ಜನಪ್ರಿಯ ನಟರಾಗಿದ್ದಂತಹ ಮುರಳಿ ಅವರನ್ನ ಈ ಸಿನಿಮಾಗೆ ಹಾಕೊಂಡ್ರೆ 2 ಭಾಷೆಗಳಲ್ಲಿ ಸಿನಿಮಾವನ್ನ ಪ್ರಮೋಟ್ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ AT ರಘು ಅವರು ಮುರಳಿ ಅವರನ್ನ ಈ ಸಿನಿಮಾದ ಮತ್ತೊಬ್ಬ ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಅಜಯ್ ವಿಜಯ್ ಸಿನಿಮಾ ರಿಲೀಸ್ ಆಗುತ್ತೆ. ಮೊದಲ ಸಿನಿಮಾವೇ ಫ್ಲಾಪ್ ಆಗುತ್ತೆ. ಎಸ್ ನಾರಾಯಣ್ ಅವರು ಅಜಯ್ ವಿಜಯ್ ಸಿನಿಮಾದಲ್ಲಿ AT ರಘು ಅವರಿಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಸೆಟ್ ಇರುತ್ತೆ. ಆ ಸಿನಿಮಾಗೆ ಕ್ಲಾಪ್ ಮಾಡೋದು ರೆಬೆಲ್ ಸ್ಟಾರ್ ಅಂಬರೀಷ್.
ಕ್ಯಾಮರಾ ಚಾಲನೆ ಮಾಡೋದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಸಿನಿಮಾ ಶುರುವಾದಾಗ ಗಾಂಧಿನಗರದಲ್ಲಿ ಎಲ್ಲರೂ ಗುಸುಗುಸು ಅಂತ ಮಾತನಾಡ್ಕೊಂಡ್ರು. ಇವನು ಹೀರೋ ಮುಖಾನ ಅಂತ ಆಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸಿನಿಮಾ ಕಂಪ್ಲೀಟ್ ಆದ ನಂತರ ವಿತರಕರಿಗೆ ಮತ್ತು ನಿರ್ಮಾಪಕರಿಗೆ ಒಂದು ಶೋ ಅನ್ನ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ಸಿನಿಮಾವನ್ನ ನೋಡಿದಂತಹ ಬಹುತೇಕ ನಿರ್ಮಾಪಕರು ವಿತರಕರು ಹೇಳೋದು ಒಂದೇ ಮಾತು, ಇಡೀ ಸಿನಿಮಾದ ಮೈನಸ್ ಪಾಯಿಂಟ್ ಅಂದರೆ ಚಿತ್ರದ ನಾಯಕ ರಘುವೀರ್. ಯಾಕಂತ ಹೇಳಿದ್ರೆ ನಿರ್ದೇಶನ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು. ಸಿನಿಮಾಗೆ ಸಂಗೀತ ನೀಡಿದ್ದು ನಾದಬ್ರಹ್ಮ ಹಂಸಲೇಖ ಅವರು. ಅತ್ಯದ್ಭುತ ಹಾಡುಗಳನ್ನು ಕೊಟ್ಟಿದ್ರು. ಚೈತ್ರದ ಪ್ರೇಮಾಂಜಲಿ ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ಯಾವ ವಿತರಕರು ಕೂಡ ಮುಂದೆ ಬರೋದಿಲ್ಲ. ಕೊನೆಗೆ ಅಂದಿನ ನಿರ್ಮಾಪಕ ರಾಮು ಅವರು ಈ ಸಿನಿಮಾದ ವಿತರಣೆಯನ್ನ ಮಾಡ್ತಾರೆ. ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸಿನಿಮಾ ಬಹಳ ದೊಡ್ಡ ಸಕ್ಸಸ್ ಆಗುತ್ತೆ. ಚೈತ್ರದ ಪ್ರೇಮಾಂಜಲಿಯ ಮೂಲಕ ಅತಿ ದೊಡ್ಡ ಯಶಸ್ಸನ್ನ ಕಂಡಂತಹ ರಘುವೀರ್ ಮೂರನೇ ಸಿನಿಮಾಗೆ ಕೈ ಹಾಕ್ತಾರೆ. ಆ ಸಿನಿಮಾದ ಹೆಸರು ಶೃಂಗಾರ ಕಾವ್ಯ. ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಎಸ್ ಮಹೇಂದರ್ ಅವರು. ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದು ತಮಿಳು ಮೂಲದ ನಟಿ ಸಿಂಧು ಅವರು. ಇಡೀ ಸಿನಿಮಾ ಚಿಕ್ಕಮಗಳೂರಿನಲ್ಲಿ ಚಿತ್ರೀಕರಣ ಆಗುತ್ತೆ. ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ, ಬಹಳ ದೊಡ್ಡ ಯಶಸ್ಸನ್ನ ಗಳಿಸುತ್ತೆ. ಅದೇ ಸಿನಿಮಾದ ನಾಯಕಿ ಸಿಂಧು ಜೊತೆ ಅಷ್ಟರಲ್ಲಾಗಲೇ ರಘುವೀರ್ಗೆ ಪ್ರೇಮಾಂಕುರವಾಗಿತ್ತು. ಇಬ್ಬರು ಮದುವೆ ಆಗಬೇಕು ಅಂತ ನಿರ್ಧರಿಸ್ತಾರೆ. ಈ ವಿಚಾರವನ್ನ ತಮ್ಮ ತಂದೆ ಮುನಿಯಲ್ಲಪ್ಪ ಅವರ ಬಳಿ ಪ್ರಸ್ತಾಪ ಮಾಡಿದಾಗ ಅವರ ತಂದೆಗೆ ಈ ಮದುವೆ ಇಷ್ಟವಿರೋದಿಲ್ಲ. ಯಾಕಂದ್ರೆ ತಮ್ಮ ಪತ್ನಿಯ ತಮ್ಮನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಅನ್ನುವಂತಹ ಇಚ್ಛೆಯಲ್ಲಿದ್ದಂತಹ ಮುನಿಯಲ್ಲಪ್ಪ ಅವರಿಗೆ ಮಗನ ಈ ನಿರ್ಧಾರ ಇಷ್ಟ ಆಗೋದಿಲ್ಲ. ಕೊನೆಗೆ ತಮ್ಮ ತಂದೆಯ ಮಾತನ್ನ ಧಿಕ್ಕರಿಸಿ ಮನೆ ಬಿಟ್ಟು ಹೊರ ಹೋದಂತಹ ರಘುವೀರ್ ಸಿಂಧು ಅವರನ್ನ ವಿವಾಹವಾಗ್ತಾರೆ. ಅಲ್ಲಿಂದಲೇ ರಘುವೀರ್ ಅವರ ಅಧಪತನ ಶುರುವಾಗಿದ್ದು. ಅದ್ಯಾವಾಗ ತಂದೆಯ ಮಾತನ್ನ ಧಿಕ್ಕರಿಸಿ ಸಿಂಧುವನ್ನ ಮದುವೆ ಆಗ್ತಾರೆ, ಅಲ್ಲಿಂದಲೇ ರಘುವೀರ್ ಮತ್ತು ತಂದೆ ಮುನಿಯಲ್ಲಪ್ಪ ನಡುವೆ ಮನಸ್ತಾಪ ಉಂಟಾಗುತ್ತೆ. ಮಗನ ಜೊತೆ ಮಾತು ಬಿಟ್ಬಿಡ್ತಾರೆ ಮುನಿಯಲ್ಲಪ್ಪ. ಈ ಸುದ್ದಿಯನ್ನ ಕೇಳಿ ಗಾಂಧಿನಗರದಲ್ಲಿ ಗುಸುಗುಸು ಶುರುವಾಗುತ್ತೆ. ತಂದೆಯ ಜೊತೆಯಲ್ಲಿ ರಘುವೀರ್ ಸಂಬಂಧ ಸರಿಯಿಲ್ಲ. ರಘುವೀರ್ ಈಗ ಬರಿಗೈ ದಾಸ, ಕೈಯಲ್ಲಿ ಏನೂ ಇಲ್ಲದೆ ಗಾಂಧಿನಗರದಲ್ಲಿ ಅಲೆದಾಡ್ತಿದ್ದಾನೆ ಅನ್ನುವಂತಹ ಗಾಸಿಪ್ಗಳು ಹರಿದಾಡೋಕೆ ಶುರುವಾಗುತ್ತೆ. ಸಿನಿಮಾ ಅವಕಾಶಗಳೇ ಇಲ್ಲದೆ ಬರೀ ಕೈಯಲ್ಲಿ ಕೂತು ಬಿಡ್ತಾರೆ ರಘುವೀರ್. ರಘುವೀರ್ಗೆ ಅತಿ ದೊಡ್ಡ ಬ್ಯಾಕಪ್ ಅಂತ ಇದ್ದಿದ್ದು ಅಪ್ಪ ಮಾತ್ರ. ಶ್ರೀಮಂತ ಕುಟುಂಬದಿಂದ ಬಂದಂತಹ ರಘುವೀರ್ ಆರಂಭದಲ್ಲಿ ಅಪ್ಪನ ದುಡ್ಡಿನಲ್ಲಿಯೇ ಸಿನಿಮಾ ನಾಯಕರಾಗಿದ್ರು. ಅದ್ಯಾವಾಗ ಸಿಂಧುವನ್ನ ಮದುವೆಯಾಗಿ ಅಪ್ಪನ ಮಾತನ್ನ ಧಿಕ್ಕರಿಸಿ ಹೊರ ಹೋಗ್ತಾರೆ, ಆಗ ಅಕ್ಷರಶಃ ಏಕಾಂಗಿಯಾಗಿ ಬಿಡ್ತಾರೆ. ಒಂದು ಕಡೆ ಸಿನಿಮಾ ಅವಕಾಶವೂ ಇಲ್ಲ, ಕೈಯಲ್ಲಿ ಕಾಸು ಇಲ್ಲ. ಕೆಲಸ ಇಲ್ಲದೆ ಅಲೆಯುತ್ತಿದ್ದ ರಘುವೀರ್ ಪರಿಸ್ಥಿತಿ ಯಾರಿಗೂ ಹೇಳತೀರದು ಅನ್ನುವಂತಾಗಿತ್ತು. ಆ ಸಂದರ್ಭದಲ್ಲಿ ರಘುವೀರ್ ಅನುಭವಿಸಿದ ನೋವು, ಅವಮಾನ ಅಷ್ಟಿಷ್ಟಲ್ಲ. ನವೆಂಬರ್ 15, 1992ರಂದು ರಘುವೀರ್ ಸಿಂಧು ದಾಂಪತ್ಯ ಜೀವನ ಆರಂಭಿಸಿದ್ರು. ಇಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ 1994ರಲ್ಲಿ ಹೆಣ್ಣು ಮಗು ಜನಿಸಿತು. ಬೆಂಗಳೂರಿನಲ್ಲೇ ಸಂಸಾರ ನಡೆಸಿದ್ರು ಕೂಡ ರಘುವೀರ್ ಅವರು ಊರು ಬಿಟ್ಟಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿತ್ತು. ಆರ್ಥಿಕವಾಗಿ ಕಷ್ಟದಲ್ಲಿ ಸಂಸಾರ ನಡೆಸುತ್ತಿರುವಾಗಲೇ ಒಂದು ದುರಂತ ನಡೆದು ಹೋಯಿತು. ನಟಿ ಸಿಂಧುಗೆ ಚಿಕ್ಕ ವಯಸ್ಸಿನಿಂದಲೂ ವೀಸಿಂಗ್ ಸಮಸ್ಯೆ ಇತ್ತು. ಸುನಾಮಿ ಸಂತ್ರಸ್ತರಿಗೆ ಚಾರಿಟಿ ಫಂಡ್ ರೈಸ್ ಮಾಡಲು ಹೋದಾಗ ಸುಂಟರಗಾಳಿ ಬೀಸಿದ ಪರಿಣಾಮ ಮೂಗಿನೊಳಗೆ ಧೂಳು ಹೋಗಿದ್ರಿಂದ 3 ದಿನ ನಟಿ ಸಿಂಧು ಕೋಮಾಗೆ ಜಾರಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ 2003ರಲ್ಲಿ ನಟಿ ಸಿಂಧು ವಿಧಿವಶರಾದ್ರು. ಅದಾಗಲೇ ತಂದೆ ತಾಯಿಯಿಂದ ದೂರವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ, ನೊಂದು ಹೋಗಿದ್ದ ರಘುವೀರ್ಗೆ ಹೆಂಡತಿ ಸಿಂಧು ಹೋದ ನಂತರ ಮತ್ತಷ್ಟು ಮಾನಸಿಕ ತೊಳಲಾಟ ಆರಂಭ ಆಯಿತು. ಮದುವೆಯಾದ ನಂತರ ಇಡೀ ತಮ್ಮ ತಂದೆ ತಾಯಿ ಕುಟುಂಬದಿಂದ 11 ವರ್ಷಗಳ ಕಾಲ ರಘುವೀರ್ ದೂರ ಇದ್ರು. ಸಿಂಧು ಅವರನ್ನ ಕಳೆದುಕೊಂಡ ನಂತರ ಮಾನಸಿಕವಾಗಿ ಜರ್ಜರಿತರಾಗಿದ್ದಂತಹ ನಟ ರಘುವೀರ್ ಇತ್ತ ಬೆಂಗಳೂರಿನಲ್ಲೂ ಇರೋದಕ್ಕೆ ಆಗದೆ, ಅತ್ತ ಚೆನ್ನೈಗೂ ಹೋಗೋದಕ್ಕೆ ಮನಸ್ಸಿಲ್ಲದೆ ಕೊನೆಗೆ ದೂರದ ಮುಂಬೈಗೆ ಹಾರಿಬಿಟ್ರು. ಮಗ ಮುಂಬೈನ ಬೀದಿಗಳಲ್ಲಿ ಅಲೆದಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಹೇಗೋ ಅವರ ತಂದೆಗೆ ತಲುಪ್ತು. ಕೊನೆಗೆ ಮಗನನ್ನ ಕರೆಸಿ ಮತ್ತೆ ಮರುಮದುವೆಯನ್ನ ಮಾಡಿದ್ರು. 2004ರಲ್ಲಿ ತಂದೆ ತಾಯಿಯ ಆಶಯದಂತೆ ಮಾವನ ಮಗಳನ್ನ ಮದುವೆ ಆಗ್ತಾರೆ. ಆಕೆಗೂ ಕೂಡ ಒಂದು ಹೆಣ್ಣು ಮಗು ಜನಿಸುತ್ತೆ. ಈ ಕುರಿತು ಅವರು ಸಂದರ್ಶನವೊಂದರಲ್ಲಿ ರಘುವೀರ್ ಹೇಳಿಕೊಂಡಿದ್ರು, ತುಂಬ ಡಿಪ್ರೆಸ್ ಆಗಿದ್ದೆ. ಸಿಂಧು ಸತ್ತ ಬಳಿಕ ನನಗೆ ತಲೆ ಕೆಟ್ಟು ಹೋಗಿತ್ತು. ಇನ್ನು ಸಿನಿಮಾನೂ ಬೇಡ, ಏನು ಬೇಡ ಅಂತ ಬೆಂಗಳೂರಲ್ಲೂ ಇರಲಿಲ್ಲ, ಮದ್ರಾಸ್ನಲ್ಲೂ ಇರಲಿಲ್ಲ. ಸೀದಾ ಬಾಂಬೆಗೆ ಹೋಗ್ಬಿಟ್ಟೆ.
ತುಂಬ ಡಿಪ್ರೆಸ್ ಆಗಿದ್ದೆ, ಮನೆಗೆ ಹೋಗಿ ಮುಖ ತೋರಿಸೋಕೆ ಆಗ್ತಿರ್ಲಿಲ್ಲ ಅಂತ ಇಹಲೋಕ ತ್ಯಜಿಸುವ ಮುನ್ನ ರಘುವೀರ್ ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ರಘುವೀರ್ ಮದುವೆ ಆದಮೇಲೆ ಕುಟುಂಬದಿಂದ ದೂರ ಇದ್ದರು, ಅವರ ಬಳಿ ಹಣ ಇರಲಿಲ್ಲ, ಬರಿಕೈ ದಾಸನಾಗ್ಬಿಟ್ಟಿದ್ರು ಅನ್ನುವಂತಹ ವಿಚಾರ ಯಾವಾಗ ಗಾಂಧಿನಗರದಲ್ಲಿ ಗೊತ್ತಾಗುತ್ತೆ ಯಾರೂ ಕೂಡ ಅವರಿಗೆ ಅವಕಾಶ ಕೊಡೋದಿಲ್ಲ. ಆದಾಗ್ಯೂ ಕೂಡ ಅವರು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಈ ಮಧ್ಯೆ 11 ವರ್ಷಗಳಲ್ಲಿ ತುಂಗಭದ್ರಾ, ಮೌನ ಚಂದ್ರಮ, ನವಿಲೂರ ನೈದಿಲೆ, ಹೊಂಗಿರಣ, ನ್ಯಾಯಕ್ಕಾಗಿ ಸವಾಲ್ ಚಿತ್ರಗಳಲ್ಲಿ ರಘುವೀರ್ ನಟಿಸಿದ್ರು. ಆದರೆ ಇವುಗಳಲ್ಲಿ ಕೆಲವು ಚಿತ್ರಗಳು ಅರ್ಧಕ್ಕೆ ನಿಂತು ಹೋದರೆ ಇನ್ನು ಕೆಲವು ಚಿತ್ರಗಳು ಥಿಯೇಟರ್ಗೆ ಬಂದು ಹೇಳ ಹೆಸರಿಲ್ಲದಂತೆ ಮಾಯವಾದವು. ಫಾದರ್ ಮತ್ತು ಗಾಡ್ ಫಾದರ್ ಸಹಾಯ ಎರಡೂ ಇಲ್ಲದೆ ಸಾಕಷ್ಟು ಕಷ್ಟಪಟ್ಟರು ಚಿತ್ರರಂಗದಲ್ಲಿ. ಆದರೆ ಯಾವ ಸಿನಿಮಾನೂ ಅವರಿಗೆ ಮತ್ತೆ ಕೈ ಹಿಡಿಲಿಲ್ಲ. ಚೈತ್ರದ ಪ್ರೇಮಾಂಜಲಿ ಮತ್ತು ಶೃಂಗಾರ ಕಾವ್ಯ ಸಿನಿಮಾಗಳು ಕೊಟ್ಟಂತಹ ಯಶಸ್ಸನ್ನು ಯಾವ ಸಿನಿಮಾಗಳು ಕೂಡ ಕೊಡಲಿಲ್ಲ. ಈ ಮಧ್ಯೆ ಎರಡನೇ ಮದುವೆಯಾದ ನಂತರ ಸಾಲ ಸೋಲ ಮಾಡಿ ಹೇಗೋ ಹಣವನ್ನು ಹೊಂದಿಸಿ ಮತ್ತೆ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡೋದಕ್ಕೆ ತಯಾರಿ ಮಾಡಿಕೊಂಡ್ರು. ಆ ಸಿನಿಮಾದ ಹೆಸರು ಮುಗಿಲ ಚುಂಬನ. ಆದರೆ ಆ ಸಿನಿಮಾ ಕೂಡ ಕೈ ಹಿಡಿಲಿಲ್ಲ. ಹೀನಾಯವಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೋಲುತ್ತೆ. ಮತ್ತೆ ಸಾಲದ ಸುಳಿಗೆ ಸಿಲುಕಿ ಬಿಡ್ತಾರೆ ರಘುವೀರ್. ರಘುವೀರ್ ಅವರದ್ದು ಸಾಯುವ ವಯಸ್ಸಲ್ಲ, ಆದರೆ ವಿಪರ್ಯಾಸ ಚಿತ್ರರಂಗದಲ್ಲಿ ನಾಯಕರಾಗಿ ಮೆರಿಬೇಕು, ನಾನು ಒಬ್ಬ ಸ್ಟಾರ್ ಆಗಬೇಕು ಅಂತ ಬಂದಂತಹ ರಘುವೀರ್ ಬದುಕು ದುರಂತ ಕಥೆಯಾಗ್ಬಿಡುತ್ತೆ. ವೈಯಕ್ತಿಕ ಬದುಕಿನಲ್ಲಾದಂತಹ ಘಟನೆಗಳಿಂದಾಗಿ ಅವರ ಸಿನಿಮಾ ಬದುಕು ಕೂಡ ಡೋಲಾಯಮಾನವಾಗುತ್ತೆ. ಹಾಗಾಗಿ ರಘುವೀರ್ ಕೊನೆಗಾಲ ಅಷ್ಟು ಚೆನ್ನಾಗಿ ಇರಲಿಲ್ಲ. ಕೊನೆಯಲ್ಲಿ ರಘುವೀರ್ ಅವರ ಸ್ಥಿತಿ ಹೇಗಾಯಿತು ಅಂತಂದರೆ, ಅಕ್ಷರಶಃ ಇವರೇನಾ ರಘುವೀರ್ ಕನ್ನಡ ಸಿನಿಮಾ ರಂಗದಲ್ಲಿ ಚೈತ್ರದ ಪ್ರೇಮಾಂಜಲಿ ಮತ್ತು ಶೃಂಗಾರ ಕಾವ್ಯ ಅನ್ನುವಂತಹ ಸಿನಿಮಾ ಕೊಟ್ಟಂತಹ ನಟ ಇವರೇನಾ ಅನ್ನುವಷ್ಟರ ಮಟ್ಟಿಗೆ ಅವರ ಮುಖ ಬದಲಾಗಿತ್ತು, ಮಾತುಗಳು ಬದಲಾಗಿತ್ತು, ಎಲ್ಲವೂ ಕೂಡ ಬದಲಾಗಿತ್ತು. ಕೊನೆಗಾಲದಲ್ಲಿ ಅವರು ಹೇಳಿದ ಮತ್ತೊಂದು ಮಾತು ಏನು ಅಂತ ಹೇಳಿದ್ರೆ, ಇವಾಗ ಅನಿಸುತ್ತೆ ಅವತ್ತು ಸಿನಿಮಾಗೆ ಬರುವ ಬದಲು ನಾನು ಎಂಜಿನಿಯರ್ ಆಗಬೇಕಿತ್ತು ಅಂತ. ಎಂಜಿನಿಯರ್ ಆಗಿದ್ದಿದ್ರೆ ಆರಾಮಾಗಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಇರಬಹುದಿತ್ತು. ಸುಮ್ಮನೆ 15 ವರ್ಷ ವನವಾಸ ಪಟ್ಟೆ ಎಂದು ಸಾಯುವ ಕೆಲವು ದಿನಗಳ ಮೊದಲು ಅವರು ಹೇಳ್ಕೊಂಡಿದ್ರು. ಅದು ಮೇ 8ನೇ ತಾರೀಕು 2014. ಬೆಳಗ್ಗೆ ಎದ್ದ ಕೂಡಲೇ ರಘುವೀರ್ಗೆ ತೀವ್ರ ಹೊಟ್ಟೆ ನೋವು ಕಾಡ್ತಾ ಇತ್ತು. ಕೆಲವೇ ಹೊತ್ತಿನಲ್ಲಿ ಎದೆ ನೋವು ಕೂಡ ಹೆಚ್ಚಾಯಿತು. ನೋಡುತ್ತಲೇ ರಘುವೀರ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸ್ಟಾರ್ ನಟನಾಗಬೇಕು, ಚಿತ್ರರಂಗದಲ್ಲಿ ಮಿಂಚಬೇಕು ಅಂತ ಬಂದಂತಹ ಒಬ್ಬ ಯುವಕ ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲಾಗದೆ ಕೇವಲ 46ನೇ ವಯಸ್ಸಿನಲ್ಲಿ ದುರಂತ ಅಂತ್ಯ ಕಂಡುಬಿಟ್ರು. ಅವರು ಕೊಟ್ಟಂತಹ ಚೈತ್ರದ ಪ್ರೇಮಾಂಜಲಿ ಮತ್ತು ಶೃಂಗಾರ ಕಾವ್ಯ ಸಿನಿಮಾಗಳು ಎಂದೆಂದಿಗೂ ಚಿರಸ್ಥಾಯಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.